ನಮ್ಮ ಆರೋಗ್ಯದ ಬಗ್ಗೆ ನಾವು ಬಹಳಷ್ಟು ಕಾಳಜಿಯನ್ನು ವಹಿಸ್ತೇವೆ. ಹಾಗಾಗಿ ನಾವು ಪ್ರತಿನಿತ್ಯ ಊಟದಲ್ಲಿ ಒಳ್ಳೆಯ ಆಹಾರವನ್ನು, ಹೆಲ್ದಿ ಆಹಾರಗಳನ್ನು ತಿನ್ನಲಿಕ್ಕೆ ಪ್ರಯತ್ನ ಪಡ್ತೇವೆ. ಆದರೆ ಕೆಲವೊಮ್ಮೆ ಹೆಚ್ಚು ಎಣ್ಣೆಯುಕ್ತ, ಮಸಾಲೆಯುಕ್ತ ಆಹಾರಗಳನ್ನು ನಾವು ತಿಂದುಬಿಡ್ತೇವೆ ಮತ್ತು ಹೆವಿಯಾಗಿರುವಂತಹ ಫುಡ್ಗಳನ್ನು ತೆಗೆದುಕೊಳ್ತೇವೆ. ಇದರಿಂದಾಗಿ ಕೆಲವೊಮ್ಮೆ ನಮ್ಮ ಹೊಟ್ಟೆ ಕೆಟ್ಟೋಗಿಬಿಡತ್ತೆ. ನಮ್ಮ ಆರೋಗ್ಯವನ್ನು ಉತ್ತಮಗೊಳಿಸಲಿಕ್ಕೆ ನಮ್ಮ ಲೀವರನ್ನು ನಾವು ಆಗಾಗ ಕ್ಲೀನ್ ಮಾಡ್ತಾ ಇರಬೇಕು, ಸ್ವಚ್ಛ ಮಾಡ್ತಾ ಇರಬೇಕು. ಇದರಿಂದ ಲೀವರು ತನ್ನ ಕೆಲಸವನ್ನು ಸರಿಯಾಗಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಒಂದು ವೇಳೆ ನಮ್ಮ ಲೀವರು ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ಅನೇಕ ರೋಗಗಳಿಗೆ ನಾವು ತುತ್ತಾಗ್ತೇವೆ. ಈ ಲೀವರು ನಮ್ಮ ಬಹಳಷ್ಟು ಬಾಡಿಯ ಕೆಲಸವನ್ನು ನಿಯಂತ್ರಿಸುತ್ತೆ. ಲಿವರು ನಮ್ಮ ಜೀರ್ಣಕ್ರಿಯೆಯನ್ನು ನಿಯಂತ್ರಿಸುತ್ತೆ. ನಮ್ಮ ಬಾಡಿಯಲ್ಲಿರುವಂತಹ ಮಲಿನ ವಸ್ತುಗಳನ್ನು, ವಿಷವಸ್ತುಗಳನ್ನು, ಟಾಕ್ಸಿನ್ಸ್ಗಳನ್ನು ಹೊರಗಡೆ ಹಾಕಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನ್ಯಾಚುರಲ್ ವಸ್ತುಗಳಿಂದ ಲೀವರನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಎಂಬುದನ್ನು ತಿಳಿಯೋಣ. ಜೊತೆಗೆ ಲೀವರ್ ಕ್ಲೀನ್ ಇಲ್ಲದೇ ಇದ್ದಾಗ ಯಾವೆಲ್ಲ ರೋಗಗಳು ನಮಗೆ ಬರುತ್ತೆ ಮತ್ತು ಲೀವರ್ ಕ್ಲೀನ್ ಇದೆಯಾ ಇಲ್ಲೋ ಎಂಬುದನ್ನು ನಾವು ಹೇಗೆ ಕಂಡುಹಿಡಿಬಹುದು, ನಾವು ಹೇಗೆ ಫೈಂಡ್ ಔಟ್ ಮಾಡ್ಬೋದು ಎಂಬುದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡುವುದನ್ನು ಮರೆಯಬೇಡಿ. ವಿಡಿಯೋ ಕೆಳಗಡೆ ಕಾಣಿಸ್ತಿರುವಂತಹ ರೆಡ್ ಕಲರಿನ ಸಬ್ಸ್ಕ್ರೈಬ್ ಬಟನನ್ನು ಒತ್ತುವುದರೊಂದಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಒಂದು ಬೆಲ್ಲೈಕನ್ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ. ಲೀವರು ಡಿಸ್ಟರ್ಬ್ ಆದರೆ ನಮಗೆ ಯಾವೆಲ್ಲ ರೋಗಗಳು ಆಗತ್ತೆ ಅಂತ ಇವಾಗ ತಿಳಿಯೋಣ. ಫ್ಯಾಟಿ ಲಿವರ್ ಆಗ್ಬೋದು, ಹೆಪಟೈಟಿಸ್ನಂತಹ ರೋಗಗಳು ಬರ್ಬೋದು. ನಮಗೆ ಗೊತ್ತಾಗತ್ತೆ ನಮ್ಮ ಲಿವರು ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಇಲ್ವೋ, ಅಥವಾ ಅದರಲ್ಲಿ ತುಂಬಾ ಮಲಿನ ವಸ್ತುಗಳು, ವಿಷ ವಸ್ತುಗಳು ಸೇರಿಕೊಂಡಿದೆಯಾ ಅಂದ್ಬಿಟ್ಟು. ಲಿವರು ಡಿಸ್ಟರ್ಬ್ ಆದರೆ ನಮ್ಮ ಹೊಟ್ಟೆ ಕ್ಲೀನ್ ಇರಲ್ಲ. ಹೊಟ್ಟೆ ಭಾರ ಅನಿಸುತ್ತೆ, ಹೊಟ್ಟೆ ದಪ್ಪ ಆಗಿದೆ ಅನಿಸುತ್ತೆ, ಹುಳಿ ತೇಗ್ ಬರ್ತಾ ಇರುತ್ತೆ, ಪದೇ ಪದೇ ಹೊಟ್ಟೆಯಲ್ಲಿ ಉರಿ ಆಗ್ತಾ ಇರುತ್ತೆ, ಎದೆಯಲ್ಲಿ ಉರಿ ಆಗ್ತಾ ಇರುತ್ತೆ, ಮೋಷನ್ ಸರಿಯಾಗಿ ಆಗಲ್ಲ, ಮಲಬದ್ಧತೆ ಅನಿಸ್ತಾ ಇರುತ್ತೆ, ಕೊಲೆಸ್ಟ್ರಾಲು ಏರಿಳಿತ ಆಗುತ್ತೆ, ಬಾಡಿ ಒಳಗಿನಿಂದ ತುಂಬಾ ಹೀಟ್ ಅನಿಸ್ತಾ ಇರುತ್ತೆ, ಬೆವರು ಜಾಸ್ತಿ ಬರ್ತಾ ಇರುತ್ತೆ, ಸ್ವಲ್ಪ ಊಟ ಮಾಡಿದರೂ ಹೊಟ್ಟೆ ಸಾಕು ಅಂತ ಹೇಳ್ತಾ ಇರುತ್ತೆ, ಅಂದರೆ ಹೊಟ್ಟೆ ತುಂಬಿದ ಹಾಗೆ ಅನಿಸೋದು, ಕೈ ಕಾಲುಗಳ ಚರ್ಮದ ಕಲರು ಚೇಂಜ್ ಆಗಿದೆ ಅಂತ ಅನಿಸೋದು, ಮೂತ್ರ ತುಂಬಾ ಡಾರ್ಕ್ ಆಗಿ ಹೋಗೋದು. ಈ ಕೆಲವು ಲಕ್ಷಣಗಳಿಂದ ಲೀವರ್ನಲ್ಲಿ ಏರಿಳಿತ ಆಗಿದೆ, ಟಾಕ್ಸಿನ್ಸು ಸೇರಿಕೊಂಡಿದೆ ಅಂತ ಗೊತ್ತಾಗುತ್ತೆ. ಇವಾಗ ಹೇಳಿರುವಂತಹ ಈ ಲಕ್ಷಣಗಳು ನಿಮ್ಮ ಬಾಡಿಯಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದ್ದರೆ ನೀವು ಡಾಕ್ಟರನ್ನು ಕನ್ಸಲ್ಟ್ ಮಾಡಿ. ಇಲ್ಲಾಂತಂದರೆ ನೀವು ಮನೆಯಲ್ಲೇ ಟ್ರೀಟ್ಮೆಂಟನ್ನು ಮಾಡ್ಕೊಳ್ಬೋದು, ಮನೆಮದ್ದನ್ನು ಮಾಡ್ಕೊಳ್ಬೋದು ಮನೆಯಲ್ಲೇ. ಹಾಗಾಗಿ ಇವಾಗ ನಾನು ಲೀವರನ್ನು ಶುದ್ಧ ಮಾಡಲಿಕ್ಕೆ, ಡಿಟಾಕ್ಸಿಫೈ ಮಾಡಲಿಕ್ಕೆ ಒಂದು ಹೆಲ್ದಿ ಡ್ರಿಂಕನ್ನು ಹೇಳ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಈ ಹೆಲ್ದಿ ಡ್ರಿಂಕನ್ನು ಯಾವ ರೀತಿ ತಯಾರಿಸೋದು ನೋಡೋಣ. ಹಾಗೂ ಇದನ್ನು ಹೇಗೆ ತೆಗೆದುಕೊಳ್ಬೇಕು, ಎಷ್ಟು ದಿನ ತೆಗೆದುಕೊಳ್ಬೇಕು ಅನ್ನೋದನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ. ಸೊ ಈ ಜ್ಯೂಸನ್ನು ತಯಾರಿಸಲಿಕ್ಕೆ ನಮಗೆ ಮೊದಲು ಬೇಕಿರೋದು ಅಲೋವೆರಾ. ಫ್ರೆಶ್ ಅಲೋವೆರಾವನ್ನು ತೆಗೆದುಕೊಳ್ತಾ ಇದ್ದೇನೆ. ಸೊ ಒಂದು ಚಿಕ್ಕ ಪೀಸ್ನಷ್ಟು ತೆಗೆದುಕೊಳ್ತಾ ಇದ್ದೇನೆ. ಎಲೋವೆರಾವನ್ನು ತಂದು ಚೆನ್ನಾಗಿ ನೀರಿನಿಂದ ವಾಶ್ ಮಾಡ್ಕೊಳ್ಳಿ. ಹಾಗೂ ಇದನ್ನು ಬಳಸುವ ಒಂದು 10 ನಿಮಿಷದ ಮುಂಚೆ ನೀವು ಇದನ್ನು ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. 10 ನಿಮಿಷ ಆದ ನಂತರ ಬಳಸ್ಕೊಳ್ಳಿ ತೊಳೆದ್ಬಿಟ್ಟು. ಸೊ ಇದರಲ್ಲಿರುವಂತಹ ಪಲ್ಪನ್ನು ನಾವು ಸಪ್ರೇಟ್ ಮಾಡ್ಕೊಳ್ಳೋಣ. ಇದರ ಜೆಲ್ಲನ್ನು ನೀವು ತೆಕ್ಕೊಳ್ಳಿ, 2 ಚಮಚದಷ್ಟಾದರೆ ಸಾಕಾಗತ್ತೆ. ಸೊ ಅಲೋವೆರಾ ನಮ್ಮ ಲೀವರನ್ನು ಡಿಟಾಕ್ಸಿಫೈ ಮಾಡಲಿಕ್ಕೆ, ಲೀವರ್ನಲ್ಲಿರುವಂಥ ವಿಷ ವಸ್ತುಗಳನ್ನು ಹೊರಗಡೆ ಹಾಕಲಿಕ್ಕೆ ತುಂಬಾ ಒಳ್ಳೆಯದು. ನೆಲ್ಲಿಕಾಯನ್ನು ಕೂಡ ಬಳಸ್ಕೊಳ್ತಾ ಇದ್ದೀನಿ. ನಾನು ಒಂದು ದೊಡ್ಡ ನೆಲ್ಲಿಕಾಯನ್ನು ಬಳಸ್ತಾ ಇದ್ದೀನಿ. ಚಿಕ್ಕದಾದರೆ ನೀವು 2 ಬಳಸ್ಕೊಳ್ಬೋದು. ನೆಲ್ಲಿಕಾಯಿ ಕೂಡ ಅಷ್ಟೇ ನಮ್ಮ ಲೀವರನ್ನು ಡಿಟಾಕ್ಸಿಫೈ ಮಾಡೋಕ್ಕೆ ತುಂಬಾ ಒಳ್ಳೆಯದು, ವಿಷ ವಸ್ತುಗಳನ್ನು ಹೊರಗಡೆ ಹಾಕೋಕ್ಕೆ ಒಳ್ಳೆಯದು. 1 ಇಂಚಿನಷ್ಟು ಹಸಿ ಅರಿಶಿನನ್ನು ಕೂಡ ಬಳಸ್ಕೊಳ್ಳೋಣ. ಹಸಿ ಅರಿಶಿನೂ ಕೂಡ ಅಷ್ಟೇ ಲೀವರನ್ನು ಕ್ಲೀನ್ ಮಾಡೋದರ ಜೊತೆಗೆ ಹಾನಿಕಾರಕ ವಿಷ ವಸ್ತುಗಳಿಂದ ನಮ್ಮ ಲೀವರು ಡ್ಯಾಮೇಜ್ ಆಗೋದನ್ನು ಇದು ತಡೆಯುತ್ತೆ. ಒಂದು ವೇಳೆ ಹಸಿ ಅರಿಶಿನ ಇಲ್ಲ ಅಂತಂದರೆ ನೀವು ಪೌಡರನ್ನು ಕೂಡ ಬಳಸ್ಕೊಳ್ಬೋದು. ಆದರೆ ಪೌಡರನ್ನು ಬಳಸುವಾಗ ಪ್ಯೂರ್ ಆಗಿರಲಿ. ನಂತರ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಬಳಸ್ಕೊಳ್ತಾ ಇದ್ದೀನಿ. ಸೊ ಕೊತ್ತಂಬರಿ ಸೊಪ್ಪು ಹಾಗೂ ದಂಟನ್ನು ಕೂಡ ಬಳಸಿದರೆ ಒಳ್ಳೆಯದು. ಸೊ ಕೊತ್ತಂಬರಿ ಸೊಪ್ಪಿನಲ್ಲಿರುವಂತಹ ವಿಟಮಿನ್ಸ್ಗಿಂತ ದಂಟಿನಲ್ಲೇ ಇದರ ವಿಟಮಿನ್ಸ್ಗಳು ಜಾಸ್ತಿ ಇರುತ್ತೆ. ನಿಮಗೆ ಬೇಡ ಅಂತಂದರೆ ನೀವು ತೆಗಿಬೋದು, ಸೊಪ್ಪಷ್ಟೇ ಬಳಸ್ಕೊಳ್ಬೋದು. ನಂತರ 1 ಚಮಚದಷ್ಟು ಜೀರಿಗೆಯನ್ನು ಕೂಡ ನಾವು ಬಳಸ್ಕೊಳ್ಳೋಣ. ಎಲ್ಲ ವಸ್ತುಗಳನ್ನು ಮಿಕ್ಸಿಲಿ ಹಾಕಿಬಿಟ್ಟು ಸ್ವಲ್ಪ ನೀರು ಸೇರಿಸಿ ರುಬ್ಕೊಳ್ಳಿ ಹಾಗೂ ಜ್ಯೂಸನ್ನು ತಯಾರಿಸ್ಕೊಳ್ಳಿ. ಸೊ ನೋಡಿ, ಇವಾಗ ಜ್ಯೂಸ್ ತಯಾರಾಗಿದೆ. ಇದನ್ನು ನಾವು ಸ್ಟ್ರೈನ್ ಮಾಡ್ಕೊಳ್ಳೋಣ, ಸೋಸ್ಕೊಳ್ಳೋಣ.
ಈ ರೀತಿ ಜ್ಯೂಸನ್ನು ತಯಾರಿಸ್ಕೊಂಡು ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 3 ದಿನಗಳವರೆಗೆ ತೆಗೆದುಕೊಳ್ಬೇಕಾಗತ್ತೆ. ಇದರಿಂದಾಗಿ ನಿಮ್ಮ ಇಮ್ಯುನಿಟಿ ಕೂಡ ಸ್ಟ್ರಾಂಗ್ ಆಗುತ್ತೆ. ಜೊತೆಗೆ ಹೊಟ್ಟೆಗೆ ಸಂಬಂಧಿಸಿದಂತಹ ಹಲವಾರು ಕಾಯಿಲೆಗಳು ದೂರ ಆಗ್ತಾ ಬರುತ್ತೆ. ಮತ್ತು ಈ ರೀತಿ ಡ್ರಿಂಕ್ಸನ್ನು ನೀವು 6 ತಿಂಗಳಿಗೊಮ್ಮೆನಾದರೂ ಮಾಡಬೇಕಾಗತ್ತೆ. ಇದರಿಂದ ನಿಮ್ಮ ಹೊಟ್ಟೆಗೆ ಸಂಬಂಧಿಸಿದಂತಹ ಯಾವುದೇ ಪ್ರಾಬ್ಲಮ್ ಆದರೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ಈ ಡ್ರಿಂಕನ್ನು ಕುಡಿಯೋಕ್ಕಿಂತ 1-2 ದಿನದ ಮುಂಚೆ ನಿಮ್ಮ ಲಿವರನ್ನು ನೀವು ಡಿಟಾಕ್ಸಿಫೈ ಮಾಡೋಕ್ಕೆ ಅಥವಾ ಶುದ್ಧ ಮಾಡ್ಕೊಳ್ಳಿಕ್ಕೆ ಪ್ರಿಪೇರ್ ಮಾಡಬೇಕಾಗತ್ತೆ. ಹಾಗಾಗಿ ನೀವು ಈ ಡ್ರಿಂಕನ್ನು ಕುಡಿಯೋಕ್ಕಿಂತ 1-2 ದಿನಗಳ ಮುಂಚೆ ಹಸಿರು ಸೊಪ್ಪು, ತರಕಾರಿಗಳನ್ನು ಹಾಗೂ ಸಾದಾ ಊಟವನ್ನು ನೀವು ಮಾಡ್ಕೊಳ್ಬಹುದು. ಅಥವಾ ನೀವು ಉಪವಾಸ ಮಾಡ್ತೀರಲ್ವ, ಆ ಥರನೂ ಕೂಡ ಮಾಡ್ಕೊಳ್ಬಹುದು. ಹೆಚ್ಚು ಎಣ್ಣೆ ಹಾಗೂ ಕರಿದಂತಹ ಪದಾರ್ಥ, ಮಸಾಲೆಯುಕ್ತ ಪದಾರ್ಥಗಳನ್ನು ಹೆಚ್ಚಾಗಿ ತಿನ್ನಬೇಡಿ ಹಾಗೂ ನೀರನ್ನು ಹೆಚ್ಚು ಸೇವಿಸಿ. ಸೊ ಇದರಿಂದಾಗಿ ನಿಮ್ಮ ಲಿವರು ಡಿಟಾಕ್ಸಿಫೈ ಆಗಲಿಕ್ಕೆ ಪ್ರಿಪೇರ್ ಆಗುತ್ತೆ. ನಂತರ ನೀವು ಈ ರೀತಿ ಜ್ಯೂಸನ್ನು ತಯಾರಿಸ್ಕೊಂಡು ಕುಡಿಯೋದ್ರಿಂದ ನಿಮ್ಮ ಲಿವರು ಸಂಪೂರ್ಣವಾಗಿ ಕ್ಲೀನ್ ಆಗುತ್ತೆ. ನಿಮ್ಮ ಲಿವರಲ್ಲಿರುವಂತಹ ವಿಷ ವಸ್ತುಗಳೆಲ್ಲ ಹೊರಗಡೆ ಹೋಗುತ್ತೆ. ಸ್ನೇಹಿತರೆ, ತಿಳ್ಕೊಂಡ್ರಲ್ವ, ನಾವು ಲಿವರನ್ನು ಈಸಿಯಾಗಿ ಮನೆಯಲ್ಲೇ ಇರುವಂಥ ವಸ್ತುಗಳಿಂದ ಹೇಗೆ ಶುದ್ಧ ಮಾಡ್ಕೊಳ್ಬೋದು ಅಂತ, ಹೇಗೆ ಕ್ಲೀನ್ ಮಾಡ್ಕೊಳ್ಬೋದು ಅಂತ. ಇವತ್ತಿನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆದರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ಬೇರೆಯವರಿಗೆ ಹೆಲ್ಪ್ ಆಗಲಿಕ್ಕೆ ಈ ವಿಡಿಯೋವನ್ನು ಶೇರ್ ಕೂಡ ಮಾಡ್ಬೋದು. ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಾ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ. ಸಿಗೋಣ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.